ಶೌರ್ಯ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಹಾಭಾರತದ ರಕ್ತಸಿಕ್ತ ಯುದ್ಧ ಎಲ್ಲವನ್ನು ಬದಲಾಯಿಸಿತು. ಈ ಯುದ್ಧವು ಕುರುಕ್ಷೇತ್ರದ ಭೂಮಿಯಲ್ಲಿ ಹೋರಾಡುವ ಯೋಧರ ಜೀವನವನ್ನು ಬದಲಾಯಿಸಿತು. ಮಾತ್ರವಲ್ಲದೆ ಈ ಭೀಕರ ಯುದ್ಧದ ನಂತರ ಪಾಂಡವರು ಶ್ರೀಕೃಷ್ಣ ಸಾಕಷ್ಟು ನೋವನ್ನು ಅನುಭವಿಸಿದರು. ಪೌರಾಣಿಕ ಕಥೆಗಳಲ್ಲಿ ಮಹಾಭಾರತದ ನಂತರ ಘಟನೆಗಳ ಕುರಿತು ಅನೇಕ ಉಲ್ಲೇಖಗಳಿವೆ. ಕುರುಕ್ಷೇತ್ರ ಯುದ್ಧದ ನಂತರ ವಿಚಿತ್ರ ಘಟನೆಗಳು ಸಂಭವಿಸಿದವು. ಶ್ರೀಕೃಷ್ಣನು ಈ ಭೂಮಿಯನ್ನು ತೊರೆದು ಕಲಿಯುಗಕ್ಕೆ ಬಂದನು. ಶ್ರೀಕೃಷ್ಣನ ಮರಣದ ನಂತರ ಪಾಂಡವರಿಗೂ ಭೂಮಿಯ ಮೇಲಿನ ವಾಸಿಸಲು ಆಸಕ್ತಿಯನ್ನು ಕಳೆದುಕೊಂಡರು. ಇದಲ್ಲದೆ ಅಣ್ಣ ತಮ್ಮಂದಿರು ಹಿರಿಯರು ಹತ್ಯೆಯ ಅಪರಾಧ ಪ್ರಜ್ಞೆಯು ಅವರನ್ನು ಕಾಡತೊಡಗಿತ್ತು. ಈ ಕಾರಣಕ್ಕಾಗಿ ಪಾಂಡವರು ದ್ರೌಪದಿಯೊಂದಿಗೆ ಭೂಮಿಯನ್ನು ತೊರೆದು ಸ್ವರ್ಗಕ್ಕೆ ಹೋಗಲು ನಿರ್ಧರಿಸಿದರು. ಮಹಾಭಾರತದ ಯುದ್ಧದ ನಂತರ ಏನಾಯಿತು? ಕಲಿಯುಗ ಹೇಗೆ ಪ್ರಾರಂಭವಾಯಿತು? ತಿಳಿಯೋಣ ಬನ್ನಿ. ಮಹಾಭಾರತದ ಯುದ್ಧದಲ್ಲಿ ಪಾಂಡವರು ಗೆದ್ದಿದ್ದು ಎಲ್ಲರಿಗೂ ಗೊತ್ತು. ಆದರೆ ನಂತರ ಪಾಂಡವರ ಜೀವನ ಹೇಗಿತ್ತು? ಶ್ರೀಕೃಷ್ಣನಿಗೆ ಏನಾಯಿತು ಎಂದು ನೋಡೋಣ. ಕುರುಕ್ಷೇತ್ರ ಯುದ್ಧವನ್ನು ಗೆದ್ದು ಪಾಂಡವರು ದ್ರೌಪದಿಯೊಂದಿಗೆ ಹಸ್ತಿನಾಪುರವನ್ನು ತಲುಪಿದರು. ಅಲ್ಲಿ ಗಾಂಧಾರಿ ಮತ್ತು ಧೃತರಾಷ್ಟ್ರ ದುಃಖದಿಂದ ಪಾಂಡವರಿಗೆ ಪಟ್ಟಾಭಿಷೇಕ ಮಾಡಿದರು. ಧೃತರಾಷ್ಟ್ರ ಮತ್ತು ಗಾಂಧಾರಿ ತಮ್ಮ 100 ಜನ ಪುತ್ರರ ಸಾವಿನ ದುಃಖದಲ್ಲಿದ್ದಾಗ ಶ್ರೀಕೃಷ್ಣನು ಅವರನ್ನು ಸಮಾಧಾನಪಡಿಸಿದನು. ಇಬ್ಬರು ಪಾಂಡವರಿಗೆ ಆಶೀರ್ವದಿಸಿದರು. ಗಾಂಧಾರಿಯು ಪಾಂಡವರಿಗಿಂತ ಶ್ರೀಕೃಷ್ಣನ ಮೇಲೆ ಹೆಚ್ಚು ಕೋಪಗೊಂಡಿದ್ದಳು. ಏಕೆಂದರೆ ಮಹಾಭಾರತದ ಯುದ್ಧದಲ್ಲಿ 100 ಜನ ಕೌರವರು ಮರಣ ಹೊಂದುತ್ತಾರೆ ಎಂಬುದು ಶ್ರೀಕೃಷ್ಣನಿಗೆ ಮೊದಲೇ ತಿಳಿದಿತ್ತು. ಇದರಿಂದ ಕೋಪಗೊಂಡಿದ್ದ ಗಾಂಧಾರಿ ಶಾಪವನ್ನು ನೀಡಿದಳು. ಆ ಶಾಪವು ಯಾದವ ಕುಲವನ್ನು ನಾಶ ಮಾಡುತ್ತಾ ಬಂದಿತು. ಮಹಾಭಾರತ ಯುದ್ಧದ ನಂತರ ಪಾಂಡವರು ಮತ್ತು ದ್ರೌಪದಿ ಸಾಮಾನ್ಯ ಜೀವನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ತಮ್ಮ ಸಹೋದರರು ಮತ್ತು ಹಿರಿಯರನ್ನು ಕೊಂದ ಪಾಪಪ್ರಜ್ಞೆಯು ಅವರನ್ನು ಮನಸ್ಸಿನಿಂದ ಕಾಡುತ್ತಿತ್ತು. ಈ ರಾಜ್ಯ ಅಥವಾ ಸಿಂಹಾಸನವನ್ನು ಪಡೆಯಲು ಅವರು ಅಂತಹ ರಕ್ತಸಿಕ್ತ ಯುದ್ಧವನ್ನು ಮಾಡಬೇಕೇ ಎಂದು ಪದೇ ಪದೇ ಯೋಚಿಸಲು ಪ್ರಾರಂಭಿಸಿದರು. ಮಹಾಭಾರತ ಯುದ್ಧದ ನಂತರ ಪಾಂಡವರು 36 ವರ್ಷಗಳ ಕಾಲ ಹಸ್ತಿನಾಪುರವನ್ನು ಆಳಿದರು. ಅದೇ ಕಾಲಕ್ಕೆ ಶ್ರೀಕೃಷ್ಣನು ದ್ವಾರಕವನ್ನು ಆಳಿದನು. ಆದರೆ ಅವನ ಸುತ್ತಲೂ ಹೆಚ್ಚುತ್ತಿರುವ ಭೀಕರ ಘಟನೆಗಳಿಂದ ಶ್ರೀಕೃಷ್ಣನಿಗೆ ಭೂಮಿಯ ಮೇಲಿನ ಆಸಕ್ತಿ ಉಳಿಯಲಿಲ್ಲ. ಮಾನವ ದೇಹವನ್ನು ತೊರೆದು ವೈಕುಂಠಕ್ಕೆ ಮರಳಲು ಮುಂದಾದನು. ಪಾಂಡವರು ಶ್ರೀಕೃಷ್ಣನ ಮರಣದ ನಂತರ ರಾಜ್ಯವನ್ನು ಅಭಿಮನ್ಯುವಿನ ಮಗ ಪರೀಕ್ಷಿತನಿಗೆ ಒಪ್ಪಿಸಿ ದ್ರೌಪದಿಯೊಂದಿಗೆ ಹಿಮಾಲಯದ ಕಡೆಗೆ ಮಹಾಪ್ರಸ್ಥಾನ ಯಾತ್ರೆಯನ್ನು ಕೈಗೊಂಡರು. ಈ ಪವಿತ್ರ ಯಾತ್ರೆಯಲ್ಲಿ ದಾರಿಹೋಕರಾಗಿ ಒಬ್ಬೊಬ್ಬರಾಗೆ ಕುಸಿದು ಬಿದ್ದು ಪ್ರಾಣತ್ಯಾಗ ಮಾಡಿದರು. ಮೊದಲು ದ್ರೌಪದಿ ಅರ್ಜುನನ ಮೇಲಿನ ಹೆಚ್ಚು ಪ್ರೀತಿಯ ಹಾಗೂ ಪಕ್ಷಪಾತದ ಕಾರಣದಿಂದ ಮೊದಲು ಬಿದ್ದು ಪ್ರಾಣ ಬಿಟ್ಟಳು. ನಂತರ ಸಹದೇವ ತನಗೆ ಯಾರೂ ಸಮಾನರಿಲ್ಲ ಎಂಬ ವಿದ್ವತ್ತಿನ ಅಹಂಕಾರವಿದ್ದ ಕಾರಣಕ್ಕೆ ನೆಲಕ್ಕೆ ಕುಸಿದನು. ನಕುಲನು ತಾನೇ ಅತ್ಯಂತ ಸುಂದರ ಎಂಬ ರೂಪದ ಹೆಮ್ಮೆ ಹೊಂದಿದ್ದರಿಂದ ಮರಣ ಹೊಂದಿದನು. ಅರ್ಜುನನು ಒಂದೇ ದಿನದಲ್ಲಿ ಯುದ್ಧ ಗೆಲ್ಲುತ್ತೇನೆ ಎನ್ನುವ ಪರಾಕ್ರಮದ ಗರ್ವವಿದ್ದ ಕಾರಣ ದಾರಿಯಲ್ಲೇ ಮೃತನಾದನು. ಭೀಮನು ಕೂಡ ತೀವ್ರವಾದ ತಿನ್ನುವ ಆಸೆ ಮತ್ತು ಅತಿಯಾದ ಬಲದ ಅಹಂಕಾರದಿಂದ ಕೊನೆಯಲ್ಲೇ ಮೃತಪಟ್ಟನು. ಐವರಲ್ಲಿ ಕೇವಲ ಧರ್ಮರಾಯ ಮಾತ್ರ ಸ್ವರ್ಗವನ್ನು ಪ್ರವೇಶಿಸಿದನು. ಆತನ ಧರ್ಮನಿಷ್ಠೆಯಿಂದ ಮಾನವ ದೇಹದೊಂದಿಗೆ ಸ್ವರ್ಗದ್ವಾರವನ್ನು ತಲುಪಿದನು. ದಾರಿಯುದ್ದಕ್ಕೂ ಜೊತೆಗಿದ್ದ ನಾಯಿಯ ರೂಪದಲ್ಲಿದ್ದ ಸ್ವತಃ ಯಮಧರ್ಮರಾಯನೇ ಯುಧಿಷ್ಠಿರನ ಸತ್ಯ ಮತ್ತು ಧರ್ಮವನ್ನು ಕಡೆಗಾಲದಲ್ಲಿ ಪರೀಕ್ಷಿಸಿ ತನ್ನ ಸಹೋದರರು ಮತ್ತು ದ್ರೌಪದಿಯನ್ನು ಸೇರಿದರು. ಇಂತಹ ವಿಡಿಯೋಗಳಿಗಾಗಿ ಶೌರ್ಯ ಚಾನಲನ್ನು ಪ್ರೋತ್ಸಾಹಿಸಿ.